Hello friends, welcome back to my YouTube channel. I am Yogan Ankoda. Okay, let's begin today wonderful class. See today in today class we are discussing about operators and their types, arithmetic operators, logical operators, and relational operators. Okay, let's begin. The first topic is operator. What do you mean by operator basically? See, operator means it is a arithmetic operators. It is a arithmetic operators or symbols perform a mathematical operations on numbers. Okay. See, for example, see here, int y is equal to s plus a. See, s is a variable, a is a variable. In between, sign is there. So, that is called operator. See, operator ಅಂದ್ರೆ ಏನಂತ ಬೇಸಿಕಲಿ ಎರಡು ವೇರಿಯಬಲ್ ಇದ್ದಾಗ ಅದ್ರ ನಡುವೆ ಏನು ಚಿಹ್ನೆ ಇರುತ್ತಲ್ಲ ಅಥವಾ ಸೈನ್ ಇರುತ್ತಲ್ಲ ಸೊ ಅದಕ್ಕೆ ಆಪರೇಟರ್ ಅಂತೀವಿ. ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಇಂಟ್ ವೈ ಇಸ್ ಈಕ್ವಲ್ ಟು ಎಸ್ ಪ್ಲಸ್ ಎ. ಹೌದಾ ಇಲ್ಲಿ ಇದು ಪ್ಲಸ್ ಇದೆ ಸೊ ಇದು ಆಪರೇಟರ್ ಒಳಗೆ ಒಂದು ಟೈಪ್ ಬರುತ್ತೆ ಅರ್ಥಮೆಟಿಕ್ ಆಪರೇಟರ್ ಅಂತ ಸೊ ಅದ್ರದ್ದು ಇದು ಓಕೆನಾ ನಾನು ಇಲ್ಲಿ ಕೆಳಗಡೆ ನೋಡಿ ಇಂಟ್ ಡಿ ಇಸ್ ಈಕ್ವಲ್ ಟು 7 ಇದು ಯಾವುದು ಇಸ್ ಈಕ್ವಲ್ ಟು ಲಾಜಿಕಲ್ ಹೌದಾ ಸೊ ಈ ರೀತಿ ಆಪರೇಟರ್ಸ್ ಅಂತ ನಾವು ಹೇಳ್ತೀವಿ ಇವಾಗ ಆಪರೇಟರ್ ಅಂದ್ರೆ ಗೊತ್ತಾಯ್ತು ಓಕೆ ನಾವು ಬಿಗಿನ್ ವಿತ್ ಟೈಪ್ಸ್ ಆಫ್ ಆಪರೇಟರ್ಸ್ ಓಕೆ ಸಿ ಫಸ್ಟ್ ಒನ್ ಅರ್ಥಮೆಟಿಕ್ ಆಪರೇಟರ್ಸ್ ಸಿ ವಾಟ್ ಡು ಮೀನ್ ಬೈ ಅರ್ಥಮೆಟಿಕ್ ಆಪರೇಟರ್ಸ್ ಫಸ್ಟ್ ಆಫ್ ಆಲ್ ಸಿ arithmetic operators means arithmetic operators are like plus, minus, multiply, divide, remainder, quotient. Quotient is divide. Okay. See, ಏನಪ್ಪ ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಬೇಸಿಕಲಿ ಅಡಿಷನ್ ಇರ್ಬೋದು ಸಬ್ಟ್ರಾಕ್ಷನ್ ಇರ್ಬೋದು ಮಲ್ಟಿಪ್ಲಿಕೇಶನ್ ಇರ್ಬೋದು ಡಿವಿಷನ್ ಇರ್ಬೋದು ರಿಮೈಂಡರ್ ಇರ್ಬೋದು ಹೌದಾ ಬೇಸಿಕಲಿ ನಾ ಇವನ್ನೆಲ್ಲ ಪ್ರೋಗ್ರಾಮ್ಸ್ ಮಾಡಿ ತೋರಿಸ್ತೀನಿ ನಂದೆ ಇದು ಟೈಪ್ಸ್ ಆಫ್ ಆಪರೇಟರ್ಸ್ ಬಗ್ಗೆ ಸಿ ಎಕ್ಸಾಂಪಲ್ ನೋಡಿ ಇಂಟ್ ಸಿ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಸಿ ಪ್ಲಸ್ ಅನ್ನೋದು ಒಂದು ಅರ್ಥಮೆಟಿಕ್ ಆಪರೇಟರ್ ಅಂದ್ರೆ ಅಡಿಷನ್ ಅಂತ ಓಕೆನಾ ಓಕೆ ಇವಾಗ ನೆಕ್ಸ್ಟ್ ರಿಲೇಷನಲ್ ಆಪರೇಟರ್ಸ್ ಬರೋಣ ರಿಲೇಷನಲ್ ಆಪರೇಟರ್ಸ್ ಏನಕ್ಕೆ ಯೂಸ್ ಅಪ್ಪ ಅಂದ್ರೆ ರಿಲೇಷನಲ್ ಆಪರೇಟರ್ಸ್ ಆರ್ ಯೂಸ್ಡ್ ಇನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಟು ಕಂಪೇರ್ ಟೂ ವ್ಯಾಲ್ಯೂಸ್ ಅಂಡ್ ಡಿಟರ್ಮೈನ್ಸ್ ಇಫ್ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್ ಇಸ್ ಫಾಲ್ಸ್ ಆರ್ ಟ್ರೂ ಸಿ ಬೇಸಿಕಲಿ ಏನಪ್ಪಾ ಅಂದ್ರೆ ಎರಡು ವೇರಿಯೇಬಲ್ ನ ಕಂಪೇರ್ ಮಾಡುತ್ತೆ ಸಿ ಈಗ ಫಾರ್ ಎಕ್ಸಾಂಪಲ್ ಇದು ನಾನು ಪ್ರೋಗ್ರಾಮ್ ಮಾಡ್ತೀನಿ ಜಸ್ಟ್ ಜನರಲ್ ಆಗಿ ಹೇಳ್ತೀನಿ ಸಿ ಎ ಇಸ್ ಈಕ್ವಲ್ ಟು 10 ತಗೊಳ್ಳಿ ಮತ್ತೆ ಬಿ ಇಸ್ ಈಕ್ವಲ್ ಟು 20 ತಗೊಳ್ಳಿ ಎರಡನ್ನೂ ಕಂಪೇರ್ ಮಾಡ್ತೀವಿ ಯಾವ್ದು ಗ್ರೇಟರ್ ಅಂತ ಹೇಳುತ್ತೆ ಇಲ್ಲ ಯಾವ್ದು ಸ್ಮಾಲರ್ ಅಂತ ಹೇಳುತ್ತೆ ಓಕೆನಾ ಒಟ್ ಬೇಸಿಕಲಿ ರಿಲೇಷನಲ್ ಆಪರೇಟರ್ ಅಂದ್ರೆ ಏನಪ್ಪಾ ಅಂದ್ರೆ ಕಂಪೇರ್ ಮಾಡೋದು ಎರಡನ್ನೂ ಓಕೆನಾ ಎರಡನ್ನೂ ಕಂಪೇರ್ ಮಾಡಿ ಆನ್ಸರ್ ಕೊಡೋದು ಓಕೆನಾ ಇದು ರಿಲೇಷನ್ ಆಪರೇಟರ್ಸ್ ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್ ಸಿ ಲಾಜಿಕಲ್ ಮೀನ್ಸ್ ಸಿ ಇದರಲ್ಲಿ ಮೇನ್ ಆಗಿ ಎರಡು ಬರುತ್ತೆ ಒಂದು ಆರು ಮತ್ತೆ ಅಂಡ್ ಅದನ್ನ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಕ್ಲೀನ್ ಆಗಿ ಹೇಳ್ತೀನಿ ಈಗ ಜಸ್ಟ್ ಬೇಸಿಕ್ ತಿಳ್ಕೊಳ್ಳಿ ಲಾಜಿಕಲ್ ಆಪರೇಟರ್ಸ್ ಇನ್ ಸಿಂಬಲ್ಸ್ ಆರ್ ವರ್ಡ್ಸ್ ಯೂಸ್ ಟು ಕನೆಕ್ಟ್ ಟು ಆರ್ ಮೋರ್ ಎಕ್ಸ್ಪ್ರೆಷನ್ ಸಿ ಒಂದು ಅಥವಾ ಎರಡು ಎಕ್ಸ್ಪ್ರೆಷನ್ ನ ಕನೆಕ್ಟ್ ಮಾಡುತ್ತೆ ಲಾಜಿಕಲ್ ಆಪರೇಟರ್ಸ್ ಅದು ಯಾವ ರೀತಿ ಮಾಡುತ್ತೆ ಅಂತ ನಾನು ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಿ ಓಕೆ ಇವಾಗ ಲೆಟ್ಸ್ ಮೂವ್ ಆನ್ ಟು ದ ಪ್ರೋಗ್ರಾಮ್ ಓಕೆ ಈಗ ಡೈರೆಕ್ಟ್ ಆಗಿ ಪ್ರೋಗ್ರಾಮಿಗೆ ಹೋಗ್ಬಿಡೋಣ ಸಿ ಇದು ಕೋಡ್ ಬ್ಲಾಕ್ಸ್ ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಒಂದು ನಿಮಿಷ ಸಿ ಇಲ್ಲಿ ಫಸ್ಟ್ ನಾವು ಅಷ್ಟು ಇಲ್ಲೇ ಮಾಡಿದ್ದೀನಿ ಸಿ ಇದ್ರಲ್ಲಿ ಫಸ್ಟ್ ಒಂದು ಅರ್ಥಮೆಟಿಕ್ ಆಪರೇಟರ್ಸ್ ಸಿ ಇದರಲ್ಲಿ ಆಶ್ ಇನ್ಕ್ಲೂಡ್ ಎಸ್ಟ್ರಿ ಡಾಟ್ ಎಚ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅದು ಪ್ರೀ ಪ್ರೊಸೆಸ್ ಸ್ಟೇಟ್ಮೆಂಟ್ ಹೆಡರ್ ಫೈಲ್ ಅದು ಅದನ್ನೇ ರಿಪೀಟ್ ಮಾಡಲ್ಲ ಯಾಕಂದ್ರೆ ಅದು ಓಲ್ಡ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಓಕೆ ಇಲ್ಲಿ ಇದು ಮೇನ್ ಫಂಕ್ಷನ್ ಅಲ್ಲಿ ಇದನ್ನೆಲ್ಲ ಬರ್ಕೊಂಡಿದ್ದೀನಿ ಸಿ ಸಿ ಈಗ ಫಸ್ಟ್ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ತಗೊಂಡೆ ಮತ್ತೆ ಬಿ ಇಸ್ ಈಕ್ವಲ್ ಟು 20 ಅಂತ ತಗೊಂಡೆ ಇವು ಎರಡನ್ನು ನಾನು ಅರ್ಥಮೆಟಿಕ್ ಆಪರೇಟರ್ಸ್ ನ ಮಾಡ್ಬೇಕು ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಯಾವ್ಯಾವು ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮತ್ತೆ ರಿಮೈಂಡರ್ ಹೌದಾ ಸಿ ಇದನ್ನ ಯಾವ ರೀತಿ ಮಾಡೋದಂದ್ರೆ ನಾವು ಡೈರೆಕ್ಟ್ ಆಗಿ ಪ್ರಿಂಟ್ ಎಫ್ ಹಾಕೋಣ ಸಿ ಪ್ರಿಂಟ್ ಎಫ್ ಅಲ್ಲಿ ನಾವು ಏನ್ ಹಾಕ್ತೀವೋ ಅದೇ ಕೊಡೋದು ಓಕೆನಾ ಪ್ರಿಂಟ್ ಎಫ್ ಅಂತ ಬರಿತೀವಿ ಪರ್ಸೆಂಟೇಜ್ ಡಿ ಪ್ಲಸ್ ಪರ್ಸೆಂಟೇಜ್ ಡಿ ಪರ್ಸೆಂಟೇಜ್ ಡಿ ಅಂತ ಯಾಕೆ ಬರಿತೀವಪ್ಪ ಅಂದ್ರೆ ಔಟ್ಪುಟ್ ಅಲ್ಲಿ ನಮಗೆ ತೋರಿಸ್ಬೇಕು ಯಾವ ನಂಬರ್ ಜೊತೆಗೆ ಯಾವ ನಂಬರ್ ಆಗಿದೆ ಏನಾಗಿದೆ ಅಂತ ಹೌದಾ ಸೊ ಅದಕ್ಕೆ ಪರ್ಸೆಂಟೇಜ್ ಡಿ ಪ್ಲಸ್ ಪರ್ಸೆಂಟೇಜ್ ಡಿ ಪರ್ಸೆಂಟೇಜ್ ಡಿ ಬ್ಲಾಕ್ ಅದಕ್ಕಂದ್ರೆ ನೆಕ್ಸ್ಟ್ ಲೈನ್ ನೋಡಿ ಬಹಳ ದವ ಪ್ರಿಂಟ್ ಎಫ್ ಸೊ ಹಾಗಾಗಿ ಬ್ಲಾಕ್ ಇರಲೇಬೇಕು ಓಕೆನಾ ಸಿ ಬ್ಲಾಕ್ ಕೊಟ್ಟು ಡಬಲ್ ಎಂಟ್ರೆಡ್ ಕಾಮ ಕೊಟ್ಟು ಲಾಸ್ಟ್ ಕಾಮ ಕೊಟ್ಟು ಎ ಕಾಮ ಬಿ ಪರ್ಸೆಂಟೇಜ್ ಡಿ ಪ್ಲಸ್ ಪರ್ಸೆಂಟೇಜ್ ಡಿ ಯಾವ್ದು ಎ ಮತ್ತೆ ಬಿ ಕಾಮ ಕೊಡ್ರಿ ಒಳಗೆ ಬ್ರಾಕೆಟ್ ಒಳಗಡೆ ಎ ಪ್ಲಸ್ ಬಿ ಅಂತ ಕೊಡ್ರಿ ಯಾಕಂದ್ರೆ ನಮಗೆ ಅಡಿಷನ್ ಆಗ್ಬೇಕಲ್ಲ ಆಪರೇಟರ್ ಸೊ ಅಡಿಷನ್ ಎ ಪ್ಲಸ್ ಬಿ ಓಕೆನಾ ಆಮೇಲೆ ಅದೇ ರೀತಿ ಸಬ್ಸ್ಟ್ರಾಕ್ಷನ್ ಮಾಡಿ ಡಿವಿಷನ್ ಇದ್ರೆ ಡಿವಿಷನ್ ಹಾಕಿ ಮಲ್ಟಿಪ್ಲಿಕೇಶನ್ ಇದ್ರೆ ಮಲ್ಟಿಪ್ಲಿಕೇಶನ್ ಹಾಕಿ ರಿಮೈಂಡರ್ ಇದ್ರೆ ರಿಮೈಂಡರ್ ಹಾಕಿ ಓಕೆ ಈಗ ಔಟ್ಪುಟ್ ಮಾಡೋಣ ಔಟ್ಪುಟ್ ಒಂದು ತೋರಿಸ್ತೀನಿ ನೋಡಿ ಇದನ್ನ ಸಿ ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಒಂದು ನಿಮಿಷ ಸಿ ಔಟ್ಪುಟ್ ಬಂದಿದೆನಾ ಒಂದು ನಿಮಿಷ ಇದನ್ನ ಚಿಕ್ಕದು ಮಾಡ್ತೀನಿ ಮಿನಿಮೈಸ್ ಮಾಡ್ತೀನಿ ಸಿ ಇಲ್ಲಿ ನೋಡಿ ಪರ್ಸೆಂಟೇಜ್ ಡಿ ಪ್ಲಸ್ ಪರ್ಸೆಂಟೇಜ್ ಡಿ ಇಸ್ ಟು ಪರ್ಸೆಂಟೇಜ್ ಡಿ ಯಾಕಪ್ಪ ಬರಿತೀವಪ್ಪ ಅಂದ್ರೆ ನೋಡಿ ಇಲ್ಲಿ 10 + 20 ಅಂತ ತೋರಿಸಿದೆನಾ ಸೊ ಇದನ್ನ ತೋರಿಸ್ಬೇಕಂದ್ರೆ ನಾವು ಈ ರೀತಿ ಬರೀಲೇಬೇಕು ಓಕೆನಾ ಬ್ಯಾಕ್ ಸ್ಲಾಶ್ ಏನದಕ್ಕಂದ್ರೆ ನೆಕ್ಸ್ಟ್ ಲೈನ್ಗೆ
ಸಿ ಈಗ ನಾವು ಇಲ್ಲಿ ಏನ್ ವ್ಯಾಲ್ಯೂ ಪಾಸ್ ಮಾಡ್ಬೇಕು, ಇಲ್ಲಿ ನೋಡಿ ಕಾಮ ಎ ಕಾಮ ಬಿ ಅಂತ ಕೊಟ್ಟಿದೀವಿ, ಇದು ವ್ಯಾಲ್ಯೂ ಪಾಸ್ ಆಗ್ಬೇಕು. ಓಕೆನಾ? ನಮಗೆ ಏನ್ ಆಗ್ಬೇಕು, ಅಡಿಷನ್ ಆಗ್ಬೇಕಾ, ಸಬ್ಟ್ರಾಕ್ಷನ್ ಆಗ್ಬೇಕಾ, ಮಲ್ಟಿಪ್ಲಿಕೇಶನ್ ಆಗ್ಬೇಕಾ ಅನ್ನೋದಕ್ಕೆ ನಾವು ಇಲ್ಲಿ ಪ್ರಾಪರ್ ಆಗಿ ಬಿಡಿಸ್ಬೇಕು, ಅಂದ್ರೆ ರೈಟ್ ಮಾಡ್ಬೇಕು. ಕಾಮ ಕೊಟ್ಟು ಎ ಪ್ಲಸ್ ಬಿ ಅಂತ, ಅವಾಗ ಈ ರೀತಿ ಔಟ್ಪುಟ್ ಬರುತ್ತೆ ನಮಗೆ 10 + 20 = 30. ಓಕೆ. ಸಿಮಿಲರ್ಲಿ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ರಿಮೈಂಡರ್ ಮಾಡ್ಕೊಂತ ಹೋಗಿ ಇದೇ ರೀತಿ ಔಟ್ಪುಟ್ ಬರುತ್ತೆ. ಓಕೆನಾ? ಓಕೆ. ಇವಾಗ ನೆಕ್ಸ್ಟ್ ಇದು ಅರ್ಥಮೆಟಿಕ್ ಆಪರೇಟರ್ಸ್ ಆಯ್ತು. ಓಕೆನಾ? ಇವಾಗ ಲಾಜಿಕಲ್ ಆಪರೇಟರ್ಸ್ ಬಂದ್ಬಿಡೋಣ. ಲಾಜಿಕಲ್ ಆಪರೇಟರ್ಸ್ ಇದನ್ನ ಫಸ್ಟ್ ನಾನು ಕಮೆಂಟ್ ಮಾಡ್ಬೇಕು, ಯಾಕಂದ್ರೆ ಅಟ್ ಎ ಟೈಮ್ ನಾವು 3 ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಕ್ ಆಗಂಗಿಲ್ಲ. ಓಕೆನಾ? ಸೊ ಇದನ್ನ ಕಮೆಂಟ್ ಮಾಡೋಣ. ಕಮೆಂಟ್ ಮಾಡೋದು ಗೊತ್ತಿದೆ ಅನ್ಕೊಂತೀನಿ. ಏನಿಲ್ಲ, ಈ ರೀತಿ ಬ್ಲಾಕ್ ಕೊಟ್ಟು ಈ ರೀತಿ ಒಂದು ಸ್ಟಾರ್ ಕೊಡಿ, ಕಮೆಂಟ್ ಆಯ್ತು. ಆಮೇಲೆ ಇಲ್ಲಿ ಕ್ಲೋಸ್ ಮಾಡಿ ಇದಕ್ಕೆ. ಓಕೆ. ನೆಕ್ಸ್ಟ್ ಇದಕ್ಕೂ ನಾವು ಇದು ಮಾಡಬೇಕಾಗುತ್ತೆ. ಇದಕ್ಕೂ ಓಪನ್ ಮಾಡಿ ಕ್ಲೋಸ್ ಮಾಡೋಣ. ಓಕೆ. ಇದು ನೋಡಿ, ಒಂದನೇದು ಅರ್ಥಮೆಟಿಕ್ ಆಪರೇಟರ್ಸ್ ಆಯ್ತು, ಎರಡನೇದು ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಅಂದ್ರೆ ಏನು? ಬೇಸಿಕಲಿ ನಾನ್ದೆ ಲಾಜಿಕಲ್ ಅಂದ್ರೆ ಎರಡು ಟೈಪ್ಸ್ ಇದೆ, ಒಂದು ಆರು, ಇನ್ನೊಂದು ಅಂಡ್. ಇವಾಗ ನಾವು ಇಲ್ಲಿ ಎರಡು ಒಂದೇ ಪ್ರೋಗ್ರಾಮ್ ಅಲ್ಲಿ ಎರಡು ಅಪ್ಲೈ ಮಾಡಿ ನೋಡೋಣ. ಓಕೆನಾ? ಇದು ಸೇಮ್, ಇದು ಪ್ರಿಪೋಸರ್ ಸ್ಟೇಟ್ಮೆಂಟ್, ಹೆಡರ್ ಫೈಲ್, ಇದು ಮೇನ್ ಫಂಕ್ಷನ್ ಏನ್ ಮಾಡಿದೀನಪ್ಪ ಅಂದ್ರೆ, ಇಂಟ್ ಎ ಇಸ್ ಈಕ್ವಲ್ ಟು 2 ತಗೊಂಡೆ, ಇಂಟ್ ಬಿ ಇಸ್ ಈಕ್ವಲ್ ಟು 2 ನ ತಗೊಂಡಿದ್ದೀನಿ. ಓಕೆನಾ? ಬೇಸಿಕಲಿ ಇಂಟ್ ಅಂದ್ರೆ ಏನು, ಡಾಟಾ ಟೈಪ್ ನಾನೆಲ್ಲ ಪ್ರಿವಿಯಸ್ ಕ್ಲಾಸಸ್ ನೋಡಿದ್ದೀನಿ. ಯಾರ್ಯಾರು ಪ್ರಿವಿಯಸ್ ಕ್ಲಾಸಸ್ ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ, ಇಲ್ಲಿ ಈ ಕ್ಲಾಸ್ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಓಕೆ. ಇಂಟ್ ಎ ಇಸ್ ಈಕ್ವಲ್ ಟು 2 ತಗೊಂಡೆ, ಇಂಟ್ ಬಿ ಇಸ್ ಈಕ್ವಲ್ ಟು 2 ತಗೊಂಡೆ. ಓಕೆನಾ? ಇವಾಗ ಇಫ್ ಎಲ್ಸ್ ಕಂಡೀಷನ್ ಯೂಸ್ ಮಾಡ್ತೀನಿ. ಇಫ್ ಎಲ್ಸ್ ಕಂಡೀಷನ್ ನಿಮ್ಗೆ ಅರ್ಥ ಆಗುತ್ತೆ, ಈಗ ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅರ್ಥ ಆಗುತ್ತೆ. ಇವಾಗ ಜಸ್ಟ್ ತಿಳ್ಕೊಳ್ಳಿ, ಇಫ್ ಅಂದ್ರೆ ಟ್ರೂ, ಎಲ್ಸ್ ಅಂದ್ರೆ ಫಾಲ್ಸ್ ಅಂತ. ಓಕೆನಾ? ಇಫ್ ಎ ಇಸ್ ಗ್ರೇಟರ್ ದೆನ್ 1 ಅಂಡ್ ಇದು ಸಿಂಬಲ್ ಇದೆ ಅಲ್ಲದು, ಇದು ಅಂಡ್ ಅಂತ. ಓಕೆನಾ? ನೆಕ್ಸ್ಟ್ ಬಿ ಇಸ್ ಗ್ರೇಟರ್ ದೆನ್ 2. ಓಕೆನಾ? ಇಲ್ಲಿ ನೋಡಿ, ಇದು ಎರಡು ಟ್ರೂ. ಅಂಡ್ ಅಂದ್ರೆ ಇದನ್ನು ಟ್ರೂ ಆಗ್ಬೇಕು, ಏನು ಟ್ರೂ ಆಗ್ಬೇಕು, ಬಿನು ಟ್ರೂ ಆಗ್ಬೇಕು. ಓಕೆನಾ? ಅಂಡಿಂದು ಇದು ಒಂದು ರೂಲ್. ಓಕೆನಾ? ಎ ಇಸ್ ಗ್ರೇಟರ್ ದೆನ್ 1. ಎ ಇಸ್ ಈಕ್ವಲ್ ಟು 2 ಇದೆ, ಎ ಇಸ್ ಗ್ರೇಟರ್ ದೆನ್ 1 ಅಂದ್ರೆ ಟ್ರೂ ಆಯ್ತು ಇದು. ಆಮೇಲೆ ಇಲ್ಲಿ ಬಿ ಇಸ್ ಗ್ರೇಟರ್ ದೆನ್ 2. ಬಿ ಇಸ್ ಈಕ್ವಲ್ ಟು 2 ಇದೆ, ಸೊ ಇದು ಫಾಲ್ಸ್ ಆಗುತ್ತೆ. ಸೊ ಟ್ರೂ ಮತ್ತೆ ಫಾಲ್ಸ್ ಅಂದ್ರೆ ಅಂಡ್ ಒಳಗಡೆ ಫಾಲ್ಸೆ. ಐ ಮೀನ್ ಪ್ರಿಂಟ್ ಎಫ್ ಅಲ್ಲಿ ಆಯ್ ಅಂತ ಇದೆಯಲ್ಲ, ಅದು ಪ್ರಿಂಟ್ ಆಗಲ್ಲ. ಎಲ್ಸಿಗೆ ಬಂದು ಪ್ರಿಂಟ್ ಎಫ್ ಅಲ್ಲಿ ಬಾ ಅಂತ ಇದೆಯಲ್ಲ, ಅದು ಪ್ರಿಂಟ್ ಆಗುತ್ತೆ. ನೋಡೋಣ. ಓಕೆ, ಒಂದ್ ನಿಮಿಷ. ನೋಡಿ, ಬಾ ಅಂತ ಪ್ರಿಂಟ್ ಆಯ್ತು, ಆಯ್ ಅಂತ ಪ್ರಿಂಟ್ ಆಗಿಲ್ಲ. ಸೊ ಇವಾಗ ನಮಗೆ ಆಯ್ ಅಂತ ಬೇಕು, ಏನ್ ಮಾಡೋಣ? ಸಿ 2 ಜಾಗದಲ್ಲಿ 1 ಕೊಡಿ, 1 ಕೊಡೋಣ. ಓಕೆನಾ? ಇವಾಗ ಆಯ್ ಅಂತ ಪ್ರಿಂಟ್ ಆಗುತ್ತೆ. ನೋಡಿ, ಆಯ್ ಅಂತ ಬಂತಾ? ಇದೇ ರೀತಿ. ಬೇಸಿಕಲಿ ಅಂಡ್ ಒಳಗಡೆ ಅಂಡ್ ಆಪರೇಟರ್ ರೂಲ್ ಏನಪ್ಪಾ ಅಂದ್ರೆ, ಎರಡೂ ಎಕ್ಸ್ಪ್ರೆಷನ್ ಟ್ರೂ ಆಗ್ಲೇಬೇಕು. ಅಂದ್ರೆ ಈಗ ಎ ಇಸ್ ಟು ಇದೆ, ಬಿ ಇಸ್ ಟು ಇದೆ. ಐ ಮೀನ್ ನಾವು ಕೊಡೋ ಕಂಡೀಷನ್ 2 ಗಿಂತ ಕೆಳಗಡೆ ಇರಬೇಕು, ಅವಾಗ ಎರಡು ಟ್ರೂ ಆಗುತ್ತೆ, ಅವಾಗ ನಮಗೆ ಟ್ರೂ ಫಾಲ್ಸ್ ಎಕ್ಸಿಕ್ಯೂಷನ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಫಾಲ್ಸ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗುತ್ತೆ. ಓಕೆನಾ? ಇದು ಅಂಡ್ ಆಯ್ತು. ಇವಾಗ ಆರ್ ನೋಡೋಣ. ಅಂಡ್ ತೆಗಿರಿ, ಆರ್ ಸಿಂಬಲ್ ಇದು. ಓಕೆನಾ? ಸಿ ಎ ಇಸ್ ಗ್ರೇಟರ್ ದೆನ್ 1, ಬಿ ಇಸ್ ಗ್ರೇಟರ್ ದೆನ್ 5 ಕೊಡ್ತೀನಿ. ಓಕೆನಾ? ಇವಾಗ ಇದು ಟ್ರೂ ಫಾಲ್ಸ್ ಎಕ್ಸಿಕ್ಯೂಷನ್ ಆಗುತ್ತೆ. ನೋಡಿ, ಆ ಅಂತ ಬಂತ. ನೋಡಿ, ಆರಿಂದ ಒಂದು ರೂಲ್ ಏನಪ್ಪಾ ಅಂದ್ರೆ, ಎರಡರಾಗ ಯಾವ್ದಾರ ಒಂದು ಒಪ್ಪಿಗೆ ಇದ್ರೆ, ಅಂದ್ರೆ ಐ ಮೀನ್ ಟ್ರೂ ಇದ್ರೆ ಓಕೆ. ಓಕೆನಾ? ಸಿ ಅಂಡಾಗ ಹಂಗಲ್ಲ, ಇಬ್ರಿಗೂ ಒಪ್ಪಿಗೆ ಇರಬೇಕು, ಅವಾಗ ಅವಾಗ ಆಗೋದು. ಬಟ್ ಇದ್ರಲ್ಲಿ ಹಂಗಲ್ಲ, ಇಬ್ರಾಗ ಯಾರಿಗಾರು ಒಬ್ರಿಗೆ ಓಕೆ ಇತ್ತು ಓಕೆ. ಓಕೆನಾ? ಓಕೆ, ಇದು ಲಾಜಿಕಲ್ ಆಪರೇಟರ್ ಆಯ್ತು. ಇವಾಗ ಲಾಸ್ಟ್ ಒನ್ ಯಾವ್ದಪ್ಪ, ನಮ್ಮ ರಿಲೇಶನಲ್ ಆಪರೇಟರ್ ಬಂದ್ಬಿಡೋಣ. ಬರಕ್ಕಿಂತ ಮುಂಚೆ ಕಮೆಂಟ್ ಮಾಡೋಣ. ಓಕೆ. ಇದನ್ನು ಸೇಮ್ ಪ್ರಿಫರ್ಸ್ ಸ್ಟೇಟ್ಮೆಂಟ್, ಇದನ್ನೆಲ್ಲ ಹೇಳಲ್ಲ. ಇಲ್ಲಿ ಏನ್ ಮಾಡಿದೀನಿ, ಇಲ್ಲಿ ಇಂಟ್ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20. ರಿಲೇಶನ್ ಅಂದ್ರೆ ಬೇಸಿಕಲಿ ಅದ್ರದ್ದು ರಿಸಲ್ಟ್ ಏನಪ್ಪಾ ಅಂದ್ರೆ 0 ಮತ್ತೆ 1. 0 ಅಂದ್ರೆ ಏನು, ಫಾಲ್ಸ್. 1 ಅಂದ್ರೆ ಏನು, ಟ್ರೂ. ಬೇಸಿಕಲಿ ನಿಮಗೆ ಇದು ಸರಿ, ಇದು ತಪ್ಪು ಅಷ್ಟೇ ಕೊಡೋದು. ಓಕೆನಾ? ಎ ಇಸ್ ಈಕ್ವಲ್ ಟು 10 ತಗೊಂಡೆ, ಬಿ ಇಸ್ ಈಕ್ವಲ್ ಟು 20 ತಗೊಂಡಿದ್ದೀನಿ. ಇದು ಪರ್ಸೆಂಟೇಜ್ ಡಿ ಇಸ್ ಗ್ರೇಟರ್ ದೆನ್ ಪರ್ಸೆಂಟೇಜ್ ಡಿ. ಇದು ಯಾಕೆ ಬರ್ತದೆ ಅಂತ ಗೊತ್ತಿದೆ ನಿಮ್ಗೆ, ಯಾಕಂದ್ರೆ ಔಟ್ಪುಟ್ ಅಲ್ಲಿ ತೋರಿಸ್ಬೇಕಲ್ಲ ಯಾವ್ದು ಜೊತೆಗೆ ಯಾವ್ದು ಅಂತ ಕಂಪೇರ್ ಮಾಡಕ್ಕೆ, ಅದಕ್ಕೆ ಬರ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ಎ ಕಾಮ ಬಿ, ಎ ಇಸ್ ಗ್ರೇಟರ್ ದೆನ್ ಬಿ, ಎ ಇಸ್ ಲೆಸ್ ದೆನ್ ಬಿ, ಎ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ, ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ, ಎ ಇಸ್ ನಾಟ್ ಈಕ್ವಲ್ ಟು ಬಿ, ಎ ಇಸ್ ಈಕ್ವಲ್ ಟು ಬಿ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಇದ್ರದ್ದು ಡೈರೆಕ್ಟ್ ಆಗಿ ಔಟ್ಪುಟ್ ನಾನು ನಿಮಗೆ ತೋರಿಸ್ತೀನಿ. ಒಂದ್ ನಿಮಿಷ, ಈ ಕಮೆಂಟ್ ಮಾಡೋ ಇದನ್ನ ತೆಗಿತೀನಿ. ಓಕೆ. ಓಕೆ, ಇವಾಗ ರನ್ ಮಾಡಿದ್ದೀನಿ. ನೋಡಿ, ಇದನ್ನ ಸೈಡ್ ನಿಮಿಷ. ನೋಡಿ,
10 is greater than 20. False. 10 20 ಗಿಂತ ದೊಡ್ಡದಾ ಅಲ್ಲ. 10 is less than 20. 1. True. Next ನೋಡಿ. 10 is greater than or equal to 20. False. 10 is less than or equal to 20. Correct. Percentage ಇಲ್ಲಿ ಒಂದು ನಿಮಿಷ. ಸೊ ಇಲ್ಲಿ ನೋಡಿ ಇಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಅಂದ್ರೆ 2 ಸಲ ಪರ್ಸೆಂಟೇಜ್ ಡಿ ಆಗಿದೆ. ಸೊ ಇವಾಗ ನೋಡಿ. ಓಕೆ, ಇವಾಗ ಬಂತು. ಓಕೆನಾ? ಸೊ ಸ್ವಲ್ಪ ಏನಾದ್ರು ಎರರ್ ಬಂತು ಅಂದ್ರೆ ಡಿಬಗ್ ಮಾಡಿ ನೋಡ್ತಿರ್ಬೇಕು. ಓಕೆನಾ? ಅವಾಗ ನಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ನೋಡಿ, 10 is not equal to 20. 1 ಕರೆಕ್ಟ್. 10 is equal to 20 ಅಂದ್ರೆ ಫಾಲ್ಸ್. ಓಕೆ ಗೈಸ್, ನಾನು ಅನ್ಕೊಂತೀನಿ ಈ ಕ್ಲಾಸ್ ಅರ್ಥ ಆಯ್ತು ಅಂತ ನಿಮಗೆ.